21 to 30 squares shortcut. How to write 21 to 30 squares in easy ಮೆಥಡ್ ಅಂತ ನೋಡೋಣ. ಇಲ್ಲಿ 21 ಅಂದರೆ 21ರಿಂದ 30ರವರೆಗೆ ಸ್ಕ್ವೇರ್ಗಳನ್ನು ಯಾವ ರೀತಿ ನಾವು ಈಸಿಯಾಗಿ ಬರಿಬೋದು ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಇಲ್ಲಿ 3 ಡಿಜಿಟ್ ನಂಬರ್ಸ್ ಬರ್ತಾವೆ. ಸೊ ಇಲ್ಲಿ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್. ಫಸ್ಟ್ ಪಾರ್ಟ್ನಲ್ಲಿ ಏನಾಗುತ್ತೆ ಅಂದ್ರೆ 44 55 66 77 89 ಈ ಥರ ಬರ್ಕೋಬೇಕು. ಏನು 44 55 66 77 89 ಇದು ಫಸ್ಟ್ ಡಿಜಿಟ್. ಸೆಕೆಂಡ್ ಡಿಜಿಟ್ನಲ್ಲಿ ಏನು ಬರುತ್ತಾ ಅದನ್ನು ಆಮೇಲೆ ನೋಡೋಣ. ಲಾಸ್ಟ್ ಡಿಜಿಟ್ ಅಂದ್ರೆ ಥರ್ಡ್ ಪಾರ್ಟ್ನಲ್ಲಿ ಏನಾಗುತ್ತೆ, ಸೊ ಲಾಸ್ಟ್ ಅಂತ ನಮಗೆ ಗೊತ್ತಿರುತ್ತೆ. 1 1 2 2 4 3 3 9 4 4 16 5 5 25. ಸೊ ಅವು ಯಾವ ಡಿಜಿಟ್ ಬರ್ತಾವೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. 14965694110 14965694110 ಈ ಥರ ಬರ್ಕೋಬೇಕು. ಸೊ ಫಸ್ಟ್ ಡಿಜಿಟ್ ಆಯಿತು, ಥರ್ಡ್ ಡಿಜಿಟ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಡಿಜಿಟ್ ಯಾವ ಥರ ಬರೆಯೋದಂದ್ರೆ ಫಸ್ಟು 482 ಬರೆದ್ಬಿಡ್ರಿ. 482 ಬರ್ದೀವಲ್ಲ, ನೆಕ್ಸ್ಟ್ ಇಲ್ಲಿ 30 ಸ್ಕ್ವೇರ್ ಏನಾಗಿದೆ 900 ಆಗಿದೆ. ಅದನ್ನು ಬಿಟ್ಟು 29 28 27 ಕೆಳಗಿನಿಂದ ಮೇಲೆ ನಾವು ಆ ಎರಡನೇ ಡಿಜಿಟನ್ನು ಯಾವ ರೀತಿ ಬರಿಬೋದು ಅಂದ್ರೆ 482 ಅಂತ ಬರೀಬೇಕು. 29 28 27 ಅಂದರೆ 29ರಿಂದ 482 ಅಂತ ಬರೀರಿ. ಸೊ ಇಲ್ಲಿ ಮೇಲ್ಗಡೆ 482 ಹಿಂಗೆ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರ್ತೀವಿ, ಅಂದರೆ ಮೇಲಿಂದ ಕೆಳಗಡೆ ಬರ್ತೀವಿ 482. ಸೊ ಇಲ್ಲಿ ಕೆಳಗಿಂದ ಮೇಲೆ ಬರೀಬೇಕು, 482 ಬರಬೇಕು. ನೆಕ್ಸ್ಟ್ ಇಲ್ಲಿ ಏನು 4 ಡಿಜಿಟ್ ಉಳಿದವಲ್ಲ 23ರಿಂದ 26. ಸೊ ಇಲ್ಲಿ 2727 ಬರ್ತೈತೆ. ಏನು ಬರುತ್ತೆ 2727 ಬರ್ತೈತಿ. ಸೊ ಈ ಥರ ಇದೊಂದು ಟ್ರಿಕ್ ನೆನಪಿದ್ರೆ ನಾವು ಈಸಿಯಾಗಿ 21 to 30 ಸ್ಕ್ವೇರ್ಸನ್ನು ನಾವು ಏನು ಮಾಡ್ಬೋದು, ಈಸಿಯಾಗಿ ಬರಿಬೋದು. ಫಸ್ಟ್ ಏನು ಮಾಡಿದ್ವಿ 44 55 66 77 89 ಮಾಡಿದ್ವಿ. ಥರ್ಡ್ ಪಾರ್ಟ್ನಲ್ಲಿ 149 ಲಾಸ್ಟ್ ಸ್ಕ್ವೇರ್ಸ್ ಡಿಜಿಟ್ ಅಂತ ನಮಗೆ ಗೊತ್ತೇ ಇರ್ತವೆ. 14965694110 ಆಯಿತು ಫಸ್ಟ್. ಮತ್ತು ಸೆಕೆಂಡ್ ಪಾರ್ಟಲ್ಲಿ ಏನಾಗುತ್ತೆ 482 ಬರೀದು. ಅದೇ ರೀತಿಯಾಗಿ 30 ಸ್ಕ್ವೇರ್ 900 ಅದನ್ನು ಬಿಟ್ಟು 29ರಿಂದ 482 ಬರೀದು. ನೆಕ್ಸ್ಟ್ ಅಲ್ಲಿ ಏನು 4 ಡಿಜಿಟ್ ನಡುವುದು 23ರಿಂದ 26 ಅಲ್ಲಿ 2727 ಬರೆದ್ರೆ ಆಯಿತು. 21 to 30 ಸ್ಕ್ವೇರ್ಸ್ ನಮಗೆ ಈಸಿಯಾಗಿ ಸಿಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ನೋಡ್ಬೋದು, ನಿಯರ್ 100 ಫೈಂಡಿಂಗ್ ಇಟ್ಸ್ ಸ್ಕ್ವೇರ್ ಈಸಿ ಮೆಥಡ್. ಸೊ ಇಲ್ಲಿ 100ಗೆ ಸಮೀಪವಾಗಿರುವಂಥ ಯಾವುದೇ ಒಂದು ನಂಬರನ್ನು ಸ್ಕ್ವೇರನ್ನು ಯಾವ ರೀತಿ ತೆಗಿಬೋದು. ಸೊ 102ರ ಸ್ಕ್ವೇರ್ 102 100ಕ್ಕಿಂತ ಎಷ್ಟು ಹೆಚ್ಚಿದೆ 2 ಇದೆ, 2 ಹೆಚ್ಚಿದೆ. ಸೊ ಇಲ್ಲಿ 102ಕ್ಕೆ 2ಅನ್ನು ಸೇರಿಸ್ಬೇಕು, 104 ಆಯಿತು. ಸೊ 104 ಆಯಿತಾ. ಸೆಕೆಂಡ್ ಪಾರ್ಟಲ್ಲಿ ಏನು ಬರೀಬೇಕಂದ್ರೆ ಈ ಎಷ್ಟು ಹೆಚ್ಚಾಗಿದೆಯಲ್ಲ ಅದರ ಸ್ಕ್ವೇರ್ ಮಾಡ್ಬೇಕು. ಸೊ 2 ಸ್ಕ್ವೇರ್ ಆಗುತ್ತೆ, ಅದು 4. ಸೊ ನಾವಿಲ್ಲಿ 2 ಡಿಜಿಟ್ನಲ್ಲೇ ಬರೀಬೇಕಾಗುತ್ತೆ. ಸೊ ಇಲ್ಲಿ 100ಅಲ್ಲಿ 2 0 ಇರ್ತಾವಲ್ಲ, ಸೊ ಇಲ್ಲಿ ನಾವು 2 ಡಿಜಿಟ್ನಲ್ಲೇ ಬರೀಬೇಕು. ಸೊ ಇಲ್ಲಿ 4 ಬರೀ ಬದಲು 04 ಬರೀಬೇಕು. ಸೊ ನೆಕ್ಸ್ಟ್ ಏನಾಯ್ತದು 104 ಅಂದರೆ 104 ಆಯ್ತು ಇದ್ರದ್ದು. ಸೊ 102 ದ ಸ್ಕ್ವೇರ್ ಏನಾಯಿತು 10404. ಅದೇ ರೀತಿಯಾಗಿ 104ರ ಸ್ಕ್ವೇರ್ ಇದು 100ಕ್ಕೆ 4 ಹೆಚ್ಚಿದೆ. ಸೊ ಇಲ್ಲಿ 104 ಪ್ಲಸ್ 4 ಮಾಡಬೇಕು, 108 ಆಯಿತು. ಎಷ್ಟು ಹೆಚ್ಚಿದೆ 4 ಸ್ಕ್ವೇರ್. ಸೊ ಇಲ್ಲಿ 4 ಸ್ಕ್ವೇರ್ ಅಂದರೆ 16 ಆಯಿತು. ಸೊ ಇಲ್ಲಿ 108 16 ಆಯ್ತು ಇದರ ಆನ್ಸರು. ಅದೇ ರೀತಿಯಾಗಿ 98 ಸ್ಕ್ವೇರ್ ಇದು 100ಕ್ಕೆ 2 ಕಡಿಮೆ ಇದೆ. ಸೊ ಇಲ್ಲಿ 98ರಲ್ಲಿ 2ಅನ್ನು ಕಳಿಬೇಕು, 96 ಆಯಿತು. ಸೊ ಇಲ್ಲಿ ಎಷ್ಟು ಕಡಿಮೆ ಇದೆ 2 ಕಡಿಮೆ ಇದೆ. ಸೊ 2 ಸ್ಕ್ವೇರ್ ಏನಾಗುತ್ತಾ 2 ಸ್ಕ್ವೇರ್ 4 ಆಗುತ್ತೆ, ಅದನ್ನು 04 ಅಂತ ಬರೀಬೇಕು. ಸೊ ಇದು 9604 ಆಯಿತು. ಅದೇ ರೀತಿಗೆ 97 ಸ್ಕ್ವೇರ್ ಇದು 100ಕ್ಕೆ 3 ಕಡಿಮೆ ಇದೆ. ಸೊ ಇಲ್ಲಿ 97ರಲ್ಲಿ 3 ಕಳೆದ್ರೆ 94 ಆಗುತ್ತೆ. ಎಷ್ಟು ಕಡಿಮೆ ಇರುತ್ತಲ್ಲ ಅದರ ಸ್ಕ್ವೇರ್ ಮಾಡಬೇಕು. ಸೊ ಇಲ್ಲಿ 3 ಸ್ಕ್ವೇರ್ ಏನಾಯಿತು 9 ಆಯಿತು. ಇದನ್ನು 09 ಅಂತ ಬರ್ಕೋಬೇಕು. ಸೊ ಇದು ಆನ್ಸರ್ ಏನು ಬಂತು 9409. ಈ ರೀತಿಯಾಗಿ 100ಗೆ ನಿಯರ್ ಆಗಿರುವಂಥ ಯಾವುದೇ ಒಂದು ನಂಬರ್ನ ಸ್ಕ್ವೇರನ್ನು ನಾವು ಈಸಿಯಾಗಿ ಬರಿಬೋದು.